नमस्कार, मी श्वेता अंकले KMM मराठीच्या आजच्या बुलेटिनमध्ये आपल्या सगळ्यांचं स्वागत करते। आता एक नजर टाकूयात आजच्या ठळक घडामोडींवर। कणबर्गीच्या नव्या विकासाला सरकारकडून ग्रीन सिग्नल। राज्य सरकारने मोठ्या प्रमाणात दिली परवानगी। बुडा कार्यालयाला घेराव घालून शेतकऱ्यांनी केला संताप व्यक्त। राज्य सरकारकडे पैसा नाही, जनतेची करत आहे पिळवणूक। सर्किट हाऊसमध्ये पत्रकार परिषदेत आर अशोक यांनी दिली माहिती। अंगारकी संकष्टीचे हिंदू परंपरेत विशेष महत्त्व। चन्नमा सर्कल गणेश मंदिरात विशेष पूजा। अनेक भक्तांनी घेतले गणपती बाप्पाचे दर्शन। आता पाहूयात सविस्तर बातम्या। कणबर्गी येथे 1 एकर विस्तीर्ण जागेमध्ये नव्या विकासाला शासनाने परवानगी दिली आहे। मात्र बुडा अधिकाऱ्यांनी शेतकऱ्यांवर अन्याय केल्याचे सांगत कणबर्गी शेतकऱ्यांनी बुडा कार्यालयाला घेराव घालून अधिकाऱ्यांविरोधात संताप व्यक्त केला। कणबर्गी येथे 1 एकर विस्तीर्ण जागेमध्ये नवीन वसाहत बांधण्यासाठी शासनाने परवानगी दिली आहे। मात्र बुडा अधिकाऱ्यांनी शेतकऱ्यांवर अन्याय केल्याचे सांगत कणबर्गी शेतकऱ्यांनी बुडा कार्यालयाला घेराव घालून अधिकाऱ्यांविरोधात संताप व्यक्त केला। यावेळी बोलताना कणबर्गी शेतकरी नेते बबन म्हणाले की बुडाच्या अधिकाऱ्यांनी सरकारला चुकीची माहिती देऊन मंत्रिमंडळात मंजुरी मिळवली। कणबर्गी 2007ನ್ಯಾಗ ನಮ್ಮ ರೈತ 106 ಎಕರೆ 161 ಎಕರೆ ಆರ ನೋಟಿಸ್ ನಮ್ಮ ರೈತ ಕೊಟ್ಟಿದ್ದಾರೆ ಮತ್ತು ನಾವು ಹೈಕೋರ್ಟ್ನ್ಯಾಗ ನಮ್ಮ 25 ಎಕರೆ ನಾವು ಹೋಗಿ ಕ್ಯಾಸ ನಮ್ಮ ಆರ್ಡರ್ 23 ತಾರೀಕು ನಮ್ಮ 23 ತಾರೀಕು ಇದು ಕುಡ್ಲೈತಿ ಸಿಕ್ಕೈತಿ ಆರ್ಡರ್ ಬಿ ಮತ್ತು ಇವರು ಅಪೀಲ್ ಹೋಗಿದ್ದಾರೆ ಬುಡಾ ಇವ್ರು ಹೋಗಿದ್ದಾರೆ ಪೈಲ ನಾವು ಹೋಗಿದ್ರಿ ಅಪೀಲ್ ಹೋಗಿದ್ವಿ ಇವ್ರು ಅಪೀಲ್ ಹೋಗಿದ್ದಾರೆ ಕೋರ್ಟ್ನ್ಯಾಗ ಕೇಸ್ ಇದ್ದು ಈ ಕೇಸ್ ಕಂಟಿನ್ಯೂ ಚಾಲು ಐತ್ರಿ ಈಗ ಹೈಕೋರ್ಟ್ನ್ಯಾಗ ನಮ್ಮ 25 ಎಕರೆ ಕರಿ ಇವ್ರ ಕ್ಯಾಬಿನೆಟ್ನಾಗ ಕೋರ್ಟ್ನ್ಯಾಗ ಕೇಸ್ ಐತ್ರಿ ಮತ್ತು ಇವ್ರು ಹೆಂಗ್ ಕ್ಯಾಬಿನೆಟ್ನಾಗ ಪಾಸ್ ಆಗ್ತೈತು ನಮ್ಮ ಅದು ಉತ್ತರ ಐತ್ರಿ ಮತ್ತು ಇವರೇ ಹೇಳಿದಾರೆ ಎಲ್ಲ ಸುಳ್ಳು ಕಮಿಷನರ್ ಈಗ ಹೇಳಿದಲ್ಲ ಎಲ್ಲ ಸುಳ್ಳು 160 ಎಕರೆ ಎಲ್ಲ ಸ್ಕೀಮ್ನ್ಯಾಗ ಎಲ್ಲ 1,70 crore ಹಿಂಗ್ ಪಾಸ್ ಮಾಡಿದಾರಿ ಎಲ್ಲ ಈಗ ಮನವೊಳ್ ಬಿ ಇವರು ಪಸಾಸ್ತಾರಿ ನಮ್ಮ ರೈತರಿಗೂ ಈಗ ಪಸಾಸ್ ಕ್ಯಾಸ್ ಎಲ್ಲ ಬಿಟ್ಟಾರ ಎಲ್ಲ ಬೀಳಾಕಿಲ್ರಿ ಕ್ಯಾಬಿನೆಟ್ನಾಗ ಏನ್ ಪಾಸ್ ಆಗೈತ್ರಿ ಒಂದು ಮನಿ ಆದ ಕ್ಯಾಸ್ ನಾ ಈಗ ಪ್ಲಾನ್ ತೋರಿಸಿದೇನ ಈ ಪ್ಲಾನ್ ತೋರ್ಸ್ ಕ್ಯಾಸ ಇವ್ ಪಾಸ್ ಮಾಡಿದಾರಿ ಈ ಕಾಯ್ದೆನಾಗ ಸಿಗೋದಿಲ್ರಿ ಮತ್ತು ಒಂದು ಕೋರ್ಟ್ನ್ಯಾಗ ಇದ ಮತ್ತೊಂದು ಲ್ಯಾಂಡ್ ಮಾಫಿಯಾ ಭೂ ಮಾಫಿಯಾಗ ರೈತ ಕೆಲಸ 15 ಲಕ್ಷಲೆ 12 ಲಕ್ಷಲೆ 20 ಲಕ್ಷಲೆ ಎಕರ್ ಬುಡಾ ಕಮಿಷನಾಗ ಇವ್ರು ಬುಡಾ ಪಲ ನಸ್ಲಾಪುರಿ ಎಲ್ಲ ಏಜೆಂಟ್ಗಳು ಕಳಿಸ್ಕ್ಯಾಸ 75 ಎಕರ್ ಇನ್ಲೀಗಲಿ ಖರೀದಿ ಆಗೈತ್ರಿ ಆಗ ಪೆಲ ಓಪನ್ ನೀವು ಮೀಡಿಯಾ ಮಾಡಕ್ ಬೇಕ್ರಿ ಅಮ್ಮನ್ನ 3 ರೈತ ಅದಾವ ಹಿಂಗ್ 40 ಎಕರೆ ಅವ್ 3 ರೈತ ಕೊಡಬೇಕು ಅವ್ರ ಪಡ್ ಬಿದ್ದದ 15 ವರ್ಷ ಪಡ್ ಬಿದ್ದ ಅವ್ರ ಜಮೀನ್ ಕೊಡ್ಬೇಕು ಅವ್ 3 ರೈತ ಹೋಗ್ಬೇಕು ಕಾಯ್ದೆ ನೋಟಿಸ್ ಬರೋದು ರೈತಗೂ 7,007 ಬಂದೇವ್ ರೈತ ಬಂದೈತಿ ನಮ್ ಕಡೆ ಎಲ್ಲ ಡೀಟೇಲ್ಸ್ ಪೇಪರ್ ಐತಿ ತರ ಇವ್ರ ಹೆಂಗ ಹೆಸರು ಹೆಂಗ್ ಚೇಂಜ್ ಆಗ್ತೈತ್ರಿ ಸರ್ಕಾರ ನೋಟಿಸ್ ರೈತರು ಕೊಡ್ತಾರ ಮತ್ ಲ್ಯಾಂಡ್ ಮಾಪೆ ಈಗ ಮಠ 2 ಮಠ 3 ಈಗ ಮಠ ಈಗ ಬಿ ಖರೀದಿ ಚಾಲು ಐತಿ ಸಬ್ ರಿಜಿಸ್ಟರ್ ಆರೋಪಿ ಐತ್ರಿ ತಹಶೀಲ್ದಾರು ಈ ಸರ್ವೆ ಆಫೀಸ್ ಪಿಟಿ ಶೀಟ್ ಚೇಂಜ್ ಮಾಡೋದು ಹೆಸರು ಬೇರೆ ರೈತರು ತೆಗಿಯೋದು ಈಗ ಬಿ ಚಾಲು ಐತಿ ಖರೀದಿ ಈ ಕಾಯ್ದೆದಾಗ ಸಿಗ್ತಾ ಇದೆ 79 ಕಾಯ್ದೆ ಇಲ್ರಿ ಈಗ ಪ್ಲಾಟ್ ಅಂತಾರಿ ನಮ್ ಕಮಿಷನರ್ ನೀವು ಯಾಕೆ ಕೋರ್ಟ್ ಹೋಗಿದ್ರಿ ನೀವು ಬರೀ ನೀವು ಈಗ 4 crore ಆಗ್ತೈತೆ ಅಂತಾರಿ ಈಗ ಲ್ಯಾಂಡ್ ಮಾಫಿಯಾಗ 75 ಎಕರ್ ಇನ್ಲೀಗಲಿ ಖರೀದಿ ಆಗಾವ್ ಈಗ 4 crore ರೂಪಾಯಿ ಲ್ಯಾಂಡ್ ಮಾಫಿಯಾ ಕೊಡುದ್ರಿ ನಮ್ ರೈತ ಕಡೆ ಈಗ 15 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿ ಎಕರ್ ತಗೋದಾರಿ ಲ್ಯಾಂಡ್ ಮಾಫಿಯಾ ಇವ್ರಿಗೆ ಯಾರು ಮನಿ ಕಟ್ಟಿದಾರ ಯಾರು ಮದ್ವಿ ಮಾಡಿದಾರ ಈ ಕಡೆ ಏನೂ ಇಲ್ರಿ ಇನ್ನೂ ರೊಕ್ಕ ಇಲ್ರಿ ಇವ್ರ ಅಂಜ್ ಕ್ಯಾಸ ಈ ಬಿಜೆಪಿ ಮಂದಿ ಅದಾವ್ರಿ ಕಾಂಗ್ರೆಸ್ ಮಂದಿ ಈ ರಾಜಕೀಯ ಮಂದಿ ಎಲ್ಲಾ ಜಮೀನ್ ಹೊಲ ತಗೋದಾರಿ 75 ಎಕರ್ ಆದ್ಮೇಲೆ ಮುद्दा ಎಬ್ಬಿಸ್ಬೇಕ್ರಿ ಮೀಡಿಯಾ आज सेलेट ಎಲ್ಲ कॅन्सल ಆಗ್ಬೇಕ್ರಿ। बुडाला जमीन देण्यात आली असून तेथे शेतकऱ्यांची 500हून अधिक घरे बांधली जातील, पण याचा उल्लेख नाही। सरकारने याचा फेरविचार करावा अशी विनंती त्यांनी केली। शेतकऱ्यांच्या समस्या ऐकून घेतल्यानंतर प्रसारमाध्यमांशी बोलताना बुडा आयुक्त साकीब म्हणाले की नवीन वसाहत बांधण्यास शासनाने यापूर्वीच मान्यता दिली आहे।
ಇದು ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ನಮ್ಮದು 159 ಎಕರ್ಸ್ ಕಣಬರ್ಗಿ ಲೇಔಟ್ ಏನಿದೆ ಅದರದ್ದು ಅಡ್ಮಿನ್ ಅಪ್ರೂವಲ್ ಆಗಿದೆ 137 crore. ಈ ಸಂಬಂಧ ಅದು ಈಗ ನಾವೀಗ ಟೆಂಡರ್ ಕರೆದು ಕಾಮಗಾರಿ ಮಾಡಬೇಕಾಗ್ತದೆ. ಈಗ ಅವರು ಕೆಲವು 29 ಎಕರೆ ಕೋರ್ಟ್ನಲ್ಲಿ ಹೋಗಿದ್ದಾರೆ. ಅದು ಅವ್ರ ಬಗ್ಗೆ ಕೋರ್ಟ್ ಅವ್ರು ಯಾರು ಹೋಗಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮನವಿ ಕೊಡ್ತಿದ್ದಾರೆ. ನಾವು ಕೋರ್ಟ್ನಲ್ಲಿ ಯಾವುದು ಹೋಗಿದೆ ಏರಿಯಾ ಔಟ್ ಆಫ್ 159 ಎಕರ್ಸ್ ಆ ಏರಿಯಾನ ಹೊರತುಪಡಿಸಿನೇ ನಾವು ಟೆಂಡರ್ ಕರಿತೀವಿ. ಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ನಿರ್ಣಯ ಆಗುತ್ತೆ ಅದ್ರ ಪ್ರಕಾರ ನಾವು ತಲೆಬಾಗಿ ಕ್ರಮ ಮಾಡ್ತೀವಿ. ಸರಿ, ಒಟ್ಟು 29 ಎಕರೆ ಸೇರಿನೇ ಇದಾಗಿತ್ತು ಅಮೌಂಟ್? ಇಲ್ಲ, ಅಮೌಂಟ್ ನಮಗೆ ಈಗ ಇದು ಒಂದು ನಮಗೆ ಅಡ್ಮಿನ್ ಅಪ್ರೂವಲ್ ಯಾವುದೇ 10 ಕೋಟಿ ದಾಟ್ತಂದ್ರೆ ಕ್ಯಾಬಿನೆಟ್ಗೆ ಹೋಗ್ಬೇಕಾಗತ್ತೆ. ನಾವು ಅಡ್ಮಿನ್ ಅಪ್ರೂವಲ್ ಮಾತ್ರ ತೊಗೊಂಡಿದ್ದೀವಿ ಅಲ್ಲಿಂದ. ಈಗ ಟೆಂಡರ್ ಕರೆದು ಅವೆಲ್ಲ ಪ್ರೊಸೀಜರ್ ಇರ್ತದೆ. ಟೆಂಡರ್ ಕರೆದು ಕ್ರಮ ಮಾಡಿ ನಿಯಮಾನುಸಾರ ವರ್ಕ್ ಚಾಲೂ ಮಾಡುವಾಗ ಕೋರ್ಟ್ ಭಾಗ ಏನಿದೆ, ಮೊನ್ನೆನೂ ನಾವು ಬೌಂಡ್ರಿ ಫಿಕ್ಸೇಷನ್ ಮಾಡಿದ್ದೀವಿ. ಬೌಂಡ್ರಿ ಫಿಕ್ಸೇಷನ್ ಮಾಡುವಾಗನ ADLR ಅವರೆಲ್ಲ ಸಪೋರ್ಟ್ ತಗೊಂಡು ಯಾವುದು ಕೋರ್ಟ್ ಜಾಗ ಇದೆ ಅದು ಜಾಗದಲ್ಲಿ ನಾವು ಏನು ಮಾರ್ಕ್ ಮಾಡಿಲ್ಲ. ಆಮೇಲೆ ಕೆಲವು ಲೆವೆಲಿಂಗ್ ಮತ್ತು ಮಾರ್ಕಿಂಗ್ ಕಾಮಗಾರಿನೂ ಚಾಲೂ ಆಗಿದೆ. ಅದರಲ್ಲಿ ನಾವು ಇವಾಗ ಕೋರ್ಟ್ನಲ್ಲಿ 29 ಎಕರೆ ಏನಿದೆ ಅಲ್ಲಿ ನಾವು ಏನು ಕೆಲಸ ಮಾಡ್ತಾ ಇಲ್ಲ. ಸರ್, ಈಗ ಅಲ್ಲಿ 29 ಎಕರೆದು ಏನ್ ಸಮಸ್ಯೆ ಇದೆ? ಏನಿಲ್ಲ, ಅದೀಗ ಈಗ ಅಪೀಲ್ ಕೋರ್ಟ್ನಲ್ಲಿ ನಡೀತಾ, ಈಗ ಮೆಮೊ ಮೂವ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ನಲ್ಲಿ ಬರ್ತಾ ಇದೆ. ಅದು ನಮ್ಮ ಪರವಾಗಿ ಆಗ್ತದೆ. ಮನೆ ಬಗ್ಗೆ ಮಾತಾಡಿ. ಅಲ್ಲಿ ಕೆಲವು ಒಂದು ಭಾಳ ಹಿಂದೆನೆ ಒಂದು ಮನೆಗಳನ್ನು ಬಂದ್ಬಿಟ್ಟಿದ್ದಾವೆ. ಈ ಸಂಬಂಧ ಹಿಂದಿನ ನಮ್ಮ ಬಾಡಿ ಮೀಟಿಂಗ್ನಲ್ಲಿ ಮಾರ್ಚ್ನಲ್ಲಿ ಏನು ನಡೀತು, ಆ ಬಾಡಿ ಮೀಟಿಂಗ್ನಲ್ಲಿ ಅದು ಏನು ಮನೆಗಳು ಬಂದಿದ್ದು ಸರ್ವೆ ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನು ಡೇಟಾ ಏನು ಸಿಕ್ತು ಅದನ್ನು ಮಾನ್ಯ ಸರ್ಕಾರಕ್ಕೆ ಕಳಿಸ್ಬಿಟ್ಟಿದ್ವಿ. ಯಾಕಂದರೆ ಆಲ್ಮೋಸ್ಟ್ 15-16 ವರ್ಷದಿಂದ ನಮ್ಮದು ಪ್ರಾಜೆಕ್ಟ್ ಡಿಲೇ ಆಗಿದ್ದಕ್ಕೋಸ್ಕರ ಕೆಲವೊಂದು ಮನೆಗಳು ಬಂದುಬಿಟ್ಟಿದ್ದಾವೆ. ಅದನ್ನು ಯಾವ ಟೈಪ್ನಲ್ಲಿ ಅದನ್ನು ಪ್ರಾಸೆಸ್ ಮಾಡಬೇಕು ಈ ಸಂಬಂಧ ಅಲ್ಲಿ ನಮ್ಮ ಅವ್ರ ಪ್ರಸ್ತಾವನೆ ಏನಿತ್ತು, ಮನವಿ ಏನಿತ್ತು ಫಾರ್ವರ್ಡ್ ಮಾಡಿದ್ವಿ. ಕೆಲವು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಅದನ್ನು ನಾವು ಹಾಕಿ ಮತ್ತೆ ಕಳಿಸ್ಬಿಟ್ಟು ಅಲ್ಲಿ ಟೋಟಲ್ 145 ಮನೆಗಳು ಬಂದಿದ್ದಾವೆ ಅಲ್ಲಿ. ಹೆಂಗೆ ಸರ್ ಇವತ್ತು ಮುಂದೆ? ಈಗ ಅದನ್ನ ಈಗ ಪರಿಶೀಲನೆಗೆ ಆಲ್ರೆಡಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಈಗ ಮುಂದೆ ಏನಿದೆ ಅದನ್ನ ಇಲ್ಲಿ ಆಲ್ರೆಡಿ ನಮ್ಮಿಂದ ರೆಸೊಲ್ಯೂಷನ್ ಮಾಡಿ ಕಳ್ಸಿಕೊಟ್ಟಿದ್ದೀವಿ. ಅಂದ್ರೆ ಈಗ ಮುಖ್ಯವಾಗಿ ಇಲ್ಲ ಈಗ ಅವ್ರ ಮನವಿ ಏನಿದೆ ಅವ್ರದ್ದು ಹಾಕಿ ಕಳ್ಸಿದ್ದೀವಿ. ಆಮೇಲೆ ಅವ್ರದ್ದು ಸೋಶಿಯೋ ಎಕನಾಮಿಕ್ ಏನ್ ಸ್ಟೇಟಸ್ ಇದೆ ಆ ಡೇಟಾನು ಕ್ಯಾಪ್ಚರ್ ಮಾಡಿದ್ವಿ, ಕಳ್ಸಿಕೊಡ್ತಾ ಇದೀವಿ. ಈಗ ಪ್ರಮುಖವಾಗಿ ಏನಿದೆ ನಮ್ದು ಈಗ ಆಲ್ರೆಡಿ ಯಾವುದು ಕ್ಲಿಯರ್ ಇದೆ ಜಾಗ, ಆ ಜಾಗದಲ್ಲಿ ನಾವು ಕಾಮಗಾರಿಯನ್ನು ಚಾलू ಮಾಡ್ತಿದ್ವಿ. काही तांत्रिक अडचण असल्यास शेतकऱ्यांसोबत लवकरच बैठक घेऊन ती सोडवली जाईल असेही ते म्हणाले. विनोद कोलकार, KMM मराठी, बेळगाव. राज्य सरकारकडे पैसा नसून सरकारी कर्मचाऱ्यांचे पगार देण्यास अडचण येत असल्याची टीका विरोधी पक्षनेते आर अशोक यांनी केली आहे. राज्य सरकारकडे पैसा नसून सरकारी कर्मचाऱ्यांचे पगार देण्यास अडचणी येत असल्याची टीका विरोधी पक्षनेते आर अशोक यांनी केली आहे. मंगळवारी टुरिस्ट हॉलमध्ये झालेल्या पत्रकार परिषदेत ते बोलत होते. लोकसभा निवडणुकीमध्ये राज्यातील जनतेने मतदान न केल्याने राज्य सरकार जनतेची पिळवणूक करत असल्याचा संताप त्यांनी व्यक्त केला. ₹100 ಜಾಸ್ತಿ ಮಾಡಿದ್ರು. ಒಂದೇ ವರ್ಷದಲ್ಲಿ ಹಾಲಿನ ದರವನ್ನ 2 ಬಾರಿ ರೈಸ್ ಮಾಡಿದ್ರು, ಏರಿಕೆಯನ್ನು ಮಾಡಿದ್ರು ಒಂದೇ ವರ್ಷದಲ್ಲಿ. ಈಗಾಗಲೇ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಆಲ್ಕೋಹಾಲ್ ರೇಟ್ ಕ್ವಾರ್ಟರ್ಗೆ ₹50 ಜಾಸ್ತಿ ಮಾಡಿದ್ದಾರೆ. ಇವರು ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಗ್ಯಾರಂಟಿಗಳನ್ನು ತಂದು ಇವತ್ತು ಗ್ಯಾರಂಟಿಗಳಿಗೆ ಹಣ ಹೊಂದಿಸಕ್ಕಾಗದೆ ಬಡವರ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಇವ್ರು ಕೊಡೋದು ₹2,000 ಕೊಡ್ತೀನಿ ಹೆಣ್ಮಕ್ಳಿಗೆ ಅಂತ ಹೇಳಿ ಸುಮಾರು ₹5,000-6,000 ಎಕ್ಸ್ಟ್ರಾ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದಿನನಿತ್ಯದ ವಸ್ತುಗಳು ಏರಿಕೆ ಆಗ್ತಾ ಇದೆ, ಕರೆಂಟ್ ಚಾರ್ಜ್ ಜಾಸ್ತಿ ಆಗ್ತದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಗಿದೆ. ಸುಮಾರು ₹5,000-6,000 ಪ್ರತಿ ಮನೆಗೂ ಕೂಡ ಇವತ್ತು ಇವರ ತೆರಿಗೆಗಳಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಮತ್ತೆ ಜನರ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇನ್ನು ನಮ್ಮ ಸರ್ಕಾರ ಇದ್ದಾಗ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ಬಾಯ್ಬಾರ್ದು ಹೆಣದ ಮೆರವಣಿಗೆ ಮಾಡಿದ್ರು, ಮೋಟರ್ ಬೈಕ್ ಚಟ್ಟ ಕಟ್ಟಿದ್ರು. ಈಗ ಸಿದ್ದರಾಮಯ್ಯನವರೇ ನಿಮ್ಗೇನು ಹೇಳ್ಬೇಕು? ನಾವೀಗ ಯಾವ ಮಾನ ಮರ್ಯಾದೆ ಇಟ್ಕೊಂಡು
ಜನರು ಮುಂದೆ ಬರುವಂತ ಚುನಾವಣೆಗಳಲ್ಲಿ ಓಟ್ ಕೇಳ್ತಿದ್ದಾರೆ. ಈ ರೀತಿ ಒಂದು ರೀತಿ ತೊಗಲಕ್ಕ ರೀತಿ ಸರ್ಕಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾವು ಮೊದಲಿಂದಾನೇ ಹೇಳಿದ್ವಿ, ಸರ್ಕಾರ ದಿವಾಳಿ ಆಗಿದೆ, ಹಣ ಇಲ್ಲ, ಪಾಪರ ಹುಟ್ಟಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ, ಪೆಟ್ರೋಲ್ ಮತ್ತು ಹಾಲಿನ ತೆರಿಗೆ ಏರಿಕೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೆಕಮೆಂಡ್ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಮುಂದೊಂದು ತಿಂಗಳಲ್ಲಿ ಹಾಲಿನ ದರನು ಕೊಡಕ್ಕೆ ಅಲ್ಲ, ಸಂಬಳನೂ ಕೊಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಈಗಾಗಲೇ ನೌಕರರು ಬೇರೆ ಅವರ ವೇತನ ಪರಿಷ್ಕರಣೆ ಅದು ಬೇರೆ ಈಗ ಕ್ಯಾಬಿನೆಟ್ ಅಲ್ಲಿ ಬಂದು ನಿಂತಿದೆ. ಅದೇನಾದ್ರೂ ಬಂದ್ರೆ ಅದರಿಂದ ಸುಮಾರು 15,000 ಕೋಟಿ ಬೇಕಾಗ್ತದೆ. ಅವೈಜ್ಞಾನಿಕವಾಗಿ ಇವರು ಗ್ಯಾರಂಟಿಗಳನ್ನು ತಂದು, ಇವ್ರು ಗ್ಯಾರಂಟಿ 5 ಅಲ್ಲ 50 ಕೋಟಿ ನಮ್ದೇನಲ್ಲ, ಅವೈಜ್ಞಾನಿಕವಾಗಿ ಮುಂದಾಲೋಚನೆಯಿಂದ ತಂದು ಇವತ್ತು ಜನರನ್ನ ಸುಲಿಗೆ ಮಾಡಕ್ಕೆ ಹೊರಟಿರುವಂಥದ್ದು. ಇದು ಕಾಂಗ್ರೆಸ್ ಏನ್ ಹೇಳಿದ್ದು, ನುಡಿದಂತೆ ನಡೀತೀರಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಇದೇನಾ ನುಡಿದಂತೆ ನಡೆದಿರೋದು? ಜನರ ಮೇಲೆ, ಬಡವರ ಮೇಲೆ ತೆರಿಗೆಯನ್ನು ಹಾಕಿ ಈಗಲೇ ಊಟಕ್ಕೆ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಈ ತರ ತೆರಿಗೆಗಳನ್ನು ಹಾಕಿದ್ರೆ ಆ ಜನರ ಶಾಪ ನಿಮ್ಗೆ ತಟ್ಟಿರುತ್ತೆ. ಕಾಂಗ್ರೆಸ್ ಇನ್ನೂ ಒಂದು ಕಂತಿದೆ, ಬಸ್ ದರ ಏರಿಕೆ. ಈಗಾಗಲೇ ಪ್ರಪೋಸಲ್ ಕೂಡ ಸರ್ಕಾರದ ಮುಂದೆ ಇದೆ, ಬಸ್ ದರ ಏರಿಕೆ ಮಾಡಬೇಕು. ಅದನ್ನು ಮಾಡಿಬಿಡಿ, ಯಾಕೆ ಅದನ್ನ ಯಾಕೆ ಬಿಟ್ಟಿದ್ದೀರ? ಅದು ಏರಿಕೆ ಮಾಡಿ ಜನ ಕಾಂಗ್ರೆಸ್ ಪಾರ್ಟಿನ ಛೀ ಅನ್ನೋ ರೀತಿ ಆಗ್ತೈತೆ ನಿಮಗೆ. ಈಗಾಗಲೇ ಜನ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. 136 ಸ್ಥಾನ ಇದ್ದವರು MLA ಗಳು 136 ಜನ MLA ಇದ್ರು, ಗೆದ್ದಿರೋದು ಸಿಂಗಲ್ ಡಿಜಿಟ್. ನಾವು 66 ಪ್ಲಸ್ JDS ಸೇರಿ ನಾವು ಗೆದ್ದಿರೋದು 19 ಸ್ಥಾನ. ಅಂದ್ರೆ ಜನ ಇಷ್ಟು ಚೀಮಾರಿ ಹಾಕಿದ್ರು ಕೂಡ ನಿಮ್ಗೆ ನಾಚಿಕೆ ಆಗಿಲ್ಲ. ನನ್ಗನ್ಸ್ತತೆ ಇವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಓಟ್ ಹಾಕಿಲ್ಲ ಜನ ಅಂತ ಹೇಳಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ದೇಶದ ಮುಂದೆ ನಾವೇನೋ ಚಾಂಪಿಯನ್, ಗ್ಯಾರಂಟಿ ಚಾಂಪಿಯನ್ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ ಗ್ಯಾರಂಟಿ ಚಾಂಪಿಯನ್? ತೆರಿಗೆ ಹೊರೆಯಲ್ಲಿ ಇವತ್ತು ಬಡವರು ಊಟಕ್ಕೂ ಕಷ್ಟ ಬೀಳುವಂತ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀರಿ. ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ. ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಮುಂದಿನ ದಿನಗಳಲ್ಲಿ 3 ಅಥವಾ 4ನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀವಿ. ಹೋರಾಟವನ್ನು ನಾವು ಮಾಡ್ತೀರಿ, ಇಲ್ಲಿ ಬಿಡಲ್ಲ. ಜನರ ಪರವಾಗಿ ನಿಲ್ತೀರಿ, ಜನರ ಧ್ವನಿಯಾಗಿ ನಿಲ್ತೀರಿ. ಇದು ಅಲ್ಲದೇನೆ ಕರ್ನಾಟಕದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಇಲ್ಲಸಲ್ಲದ ಕೇಸ್ಗಳು ಆಗ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಬೆಳಗಾವಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾ ಆಕ್ಟ್ಗಳನ್ನು ಹಾಕುವಂತ ಹೀನ ಕಾರ್ಯವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಭರವಸೆ ಕೊಡ್ತೀನಿ, ಈ ತರ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ. ನಿಮ್ ಪರವಾಗಿ ನಾವು ನಿಲ್ತೀರಿ, ಕಾರ್ಯಕರ್ತರ ಪರವಾಗಿ ನಿಲ್ತೀರಿ, ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ವಿಧಾನಸಭೆ ಹೊರಗಡೆನೂ ಹೋರಾಟ ಮಾಡ್ತೀರಿ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದಿದೆ. ದಿನನಿತ್ಯ ಕೊಲೆಗಳು, ST ನಿಗಮದಲ್ಲಿ 180 ಕೋಟಿ ಹಣ ಗುಳುಮಾಗಿರುವಂಥದ್ದು. ದಿನನಿತ್ಯ ಒಬ್ಬರನ್ನ ಬಂಧಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಪಾಲ್ಗೊಂಡಿರುವಂತ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಕೂಡ ಮಾಡಿದ್ದಾರೆ. ಆ ಮಂತ್ರಿ ಮೇಲೆ ಇದುವರೆಗೂ FIR ಮಾಡಿ, ಆ ಸಾವಿನ ಪತ್ರದಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಷ್ಟಿದ್ರು ಕೂಡ ಅವ್ರ ಮೇಲೆ ಯಾವುದೇ FIR ಮಾಡಿಲ್ಲ. ಈ ವಿಧಾನಸಭೆಯಲ್ಲಿ ಇದನ್ನ ಮೇಜರ್ ಆಗಿ ಈ 180
ಕೋಟಿ ಹಣವನ್ನು ಪಟಾಪಟ್ ಅಂತೇಳಿ ಬ್ಯಾಂಕ್ಗಳಿಗೆ, ಬೇನಾಮಿ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ವಿರುದ್ಧ ಹೋರಾಟವನ್ನು ನಾವು ವಿಧಾನಸಭೆ ಅಧಿವೇಶನದ್ದು ಅಂತೀವಿ. ಅದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಬಗ್ಗೆನೂ ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀವಿ. ಮೂರನೇದಾಗಿ, ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಬಂದು ಕಲುಷಿತ ನೀರು ಎಲ್ಲ ಕಡೆ ಕಲುಷಿತ ನೀರಾಗಿ ಇದುವರೆಗೂ ಸುಮಾರು 20ಕ್ಕೂ ಮೇಲ್ಪಟ್ಟು ಜನ ಸತ್ತಿದ್ದಾರೆ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯವ್ರನ್ನ 15 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ. ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಸರ್ಕಾರ. ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರ. ಇಂಥ ಇತಿಹಾಸದಲ್ಲೇ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ಬಂದಿದೆ. ಕುಡಿಯೋ ನೀರಿದು ಸಮಸ್ಯೆನೂ ಕೂಡ ನಾವು ವಿಧಾನ ಪರಿಷತ್ ಅಧಿವೇಶನದಲ್ಲಿ ನಾವು ಇದನ್ನು ಕೂಡ ನಾವು ಚರ್ಚೆ ಮಾಡೋದಿದ್ದೀವಿ. ಇನ್ನೂ ಹಲವಾರು ವಿಚಾರಗಳಿದೆ. ಅವೆಲ್ಲವನ್ನು ಕೂಡ ಈ ಸರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಕಿವಿ ಇಟ್ಟುವ ಕೆಲಸವನ್ನು ನಾವು ಮಾಡುವಂಥದ್ದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಸರ್ಕಾರ ಬಂದಂಥ ಒಂದೇ ವರ್ಷದಲ್ಲಿ, ಯಾವುದೇ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿರಲಿಲ್ಲ, ಇಷ್ಟು ತೆರಿಗೆಗಳ ಭಾರವನ್ನು ಹಾಕಿರಲಿಲ್ಲ. ನಮ್ಮ ಸರ್ಕಾರನೂ ಇತ್ತು. ನಾವು ಬೆಲೆ ಏರಿಕೆ ಮಾಡುವಂಥದ್ದಕ್ಕೆ ಯಾವತ್ತೂ ಪ್ರಯತ್ನ ಮಾಡಿದ್ದ ನಾವು. ಆದರೆ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಇದ್ರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು राज्याद्यंत कर्नाटकात कायदा आणि सुव्यवस्था ढासळली आहे. बेळगावमध्ये भाजप कार्यकर्त्यांवर गुंडा कायदा लादणार आहे. कोणालाही घाबरण्याची गरज नाही. गुंडगिरीचा कायदा आणल्यास आम्ही सरकारच्या विरोधात लढा देऊ, असे ते म्हणाले. राज्यामध्ये पिण्याच्या पाण्यामुळे 23 जणांचा मृत्यू झालाय. सिद्धरामय्या सरकार जनतेला पिण्याचे पाणी देण्यास असमर्थ आहे. येत्या अधिवेशनात ही बाब मांडून सरकारचे कान टोचण्याचे काम केले जाणार असल्याचे त्यांनी सांगितले. विनोद कोलकार, KMM मराठी, बेळगाव. हिंदू संस्कृतीमध्ये अंगारकी संकष्टीला विशेष असं महत्त्व आहे. मंगळवारी अंगारकी संकष्टीनिमित्त चन्नमाज सर्कल येथील श्री गणेश मंदिरात भाविकांनी विशेष पूजा केली. अंगारकी संकष्टी चतुर्थी हा हिंदूंसाठी एक शुभ उपवास दिवस आहे. चन्नमाज सर्कल येथील गणेश मंदिरात मंगळवारी अंगारकी संकष्टीनिमित्त गणेश भक्तांनी विशेष पूजा केली. सर्व संकष्टी चतुर्थी दिवसांपैकी अंगारकी संकष्टी चतुर्थी सर्वात लोकप्रिय आहे. मराठी संस्कृतीमध्ये या दिवसाला खूप महत्त्व आहे. बेळगावमध्ये अंगारकी संकष्टीच्या दिवशी गणेश मंदिरांमध्ये विशेष पूजा केली जाते. अंगारकी हा संस्कृत शब्द असून ज्याचा अर्थ आहे जळत्या कोळशासारखा लाल. या दिवशी श्री गणेशाची आराधना आणि उपवास केल्याने सर्व मनोकामना पूर्ण होतात, अशी हिंदू भाविकांची ठाम श्रद्धा आहे. हिंदू धर्मग्रंथांमध्ये असं म्हटलं जातं की या दिवशी भगवान गणेशाने मंगळाला मुक्ती दिली होती. त्यामुळे या दिवशी व्रत करणाऱ्या व्यक्तीला गणेश आणि मंगळाची कृपा प्राप्त होते. अशा व्यक्तीला जीवनात कधीही कोणत्याही अडचणी येत नाहीत आणि ते शांत जीवन जगतात, अशी भक्तांची श्रद्धा आहे. ಹೆಸರು ಸರಸ್ವತಿ ಐತ್ರಿ. ನಾವು ಇಲ್ಲೇ ಐತೆ ನಮ್ಮ ಕ್ಲಬ್ ರೋಡ್ನಾಗ ಮಾಡಿರಿ. ಈ ಮದುವೆ ಅದಕ್ಕೂ ಸದಾಶಿವನಗರಕ್ಕೆ ಹೋಗಿ ನಾವು ಯಾಕಂದ್ರೆ ನಾವು ಯಾವತ್ತೂ ಈ ಗಣಪತಿ ಬರೋದು ಬಿಟ್ಟಿಲ್ಲ. ಸ್ಕೂಲ್ ಟೈಮ್ದಾಗಿಂದ ಬರ್ತೀವಿ ನಾವು. ಈ ಗಣಪತಿ ಮಹಿಮೆ ಭಾಳ ಐತ್ರಿ. ಇದು ನಾವು ಏನು ಬೇಡ್ಕೋತೀವಲ್ಲ ಎಲ್ಲ ನೆರವೇರೈತ್ರಿ. ನಮಗೆ ಯಾವ ಕಷ್ಟಗಳು ಇಲ್ಲ. ಮತ್ತು ನಾವು ಪ್ರತಿ ವರ್ಷ ಒಂದು ಸಲ 2 ಸಲ ಅಂಗಾರಕ ಸಂಕಷ್ಟ ಬರ್ತೈತಿ. ನಾವು ಪ್ರತಿ ಸಲ ಮಾಡ್ತೀವಿ ರೀ. ವಿಶೇಷ ಏನಿಲ್ಲ, ಏನು ನಾವು ಬೇಡ್ಕೊಡ್ತೆಲ್ಲ ನೆರವೇರ್ತೈತ್ರಿ. ಎಲ್ಲ ನೆರವೇರ್ಸ್ಯಾನು, ಯಾವ ಕಷ್ಟಗಳು ಇಲ್ಲ ನಮಗೆ. ಮತ್ತು ನಾವು ಸಂಜೆ ಮುಂದೆ ಈ ಚಂದ್ರೋದಯ ಆದ ಕೂಡಲೇ ಪೂಜಾ ಮಾಡ್ತೀವಿ. ಪೂಜಾ ಮಾಡಿ ನೈವೇದ್ಯ ಮೋದಕ ಅದು ಮಾಡಿ ನೈವೇದ್ಯ ಹಿಡಿದ ಪ್ರಸಾದ ಉಪವಾಸ ಬಿಡ್ತೀವಿ ನಾವು. विनोद कोलकार, KMM मराठी, बेळगाव. बातमीपत्रामध्ये वेळ झाली एक छोट्याशा विरामाची. कुठे जाऊ नका, पाहत रहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन।
खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। विरामानंतर तुम्हा सगळ्यांचं पुन्हा एकदा स्वागत। पाहूयात पुढची बातमी। महाराष्ट्राचे मुख्यमंत्री एकनाथ शिंदे यांच्या मुख्यमंत्री सहायता निधीतून सीमा भागातील गरजू आणि गरीब नागरिकांना आरोग्य सुविधांसाठी मदत केली जाते। महाराष्ट्राचे मुख्यमंत्री एकनाथ शिंदे यांच्या मुख्यमंत्री सहायता निधीतून सीमा भागातील गरजू आणि गरीब नागरिकांना आरोग्य सुविधांसाठी मदत केली जाते। मुख्यमंत्री सहायता निधी कक्षाचे प्रमुख व मुख्यमंत्री विशेष अधिकारी मंगेश शिवटे यांनी बेळगाव येथे येऊन बेळगाव आणि आजूबाजूच्या अनेक नागरिकांचे अर्ज तसेच मुख्यमंत्री सहायता निधी कक्षात प्रलंबित असल्याची सविस्तर माहिती घेतली। यावेळी मंगेश शिवटे यांनी मुख्यमंत्री सहायता निधीबाबत माहिती देत सीमा भागातील जास्तीत जास्त नागरिकांनी या संधीचा लाभ घेण्याचे आवाहन केले। नमस्कार सर्वांना, सस्ने जय महाराष्ट्र। सीमा भागातील सगळ्याच मराठी बांधवांना जय महाराष्ट्र। आपण सगळेजण जाणता आहातच की राज्याचे संवेदनशील मुख्यमंत्री श्री एकनाथजी शिंदे साहेब सीमा भागातील सर्व 865 गावातील मराठी भाषिक बांधवांच्या पाठीशी सदैव उभे आहेत आणि याचाच एक भाग म्हणून सीमावर्ती भागातील जे सगळे आपले मराठी भाषिक बांधव आहेत त्यांच्यासाठी आपण आता मुख्यमंत्री वैद्यकीय सहायता निधी योजना सुरू केली आहे। आज बेळगावमध्ये केली या सुप्रसिद्ध हॉस्पिटलमध्ये भेट देण्याचा योग आला। या ठिकाणी मध्यवर्ती महाराष्ट्र एकीकरण समितीचे अध्यक्ष श्री प्रकाशजी मरकाळे साहेब, माजी महापौर मालोजी अष्टेकर साहेब, आपटेकर सर हे सगळेजण उपस्थित होते आणि काही रुग्णांच्या अनुषंगानं तक्रारी होत्या, त्या तक्रारींचं निवारण देखील आज लगेचच या ठिकाणी केली हॉस्पिटलमध्ये झालेलं आहे। त्यासोबतच सर्वात महत्त्वाचं म्हणजे आज या ठिकाणी खंडे पेशंट्सना देखील किडनी ट्रान्सप्लांटसाठी 2 लाख रुपयांचा अर्थसहाय्य वितरित करण्यात आलं आहे। त्यासोबतच आणखी एक रुग्ण आहे कृष्णा पनाळकर, या पेशंटच्या लिव्हर ट्रान्सप्लांटसाठी देखील 2 लाख रुपयांचं अर्थसहाय्य मंजूर करण्यात आलेलं आहे। तर या निमित्तानं महाराष्ट्राच्या या सीमावर्ती भागातील सर्व 865 गावातील मराठी भाषिक बांधवांना माझी नम्र विनंती आहे की आपल्या पंचक्रोशीमध्ये, गावामध्ये, कुटुंबामध्ये कुठल्याही प्रकारचं आरोग्य संकट असेल, दुर्धर आजारांची शस्त्रक्रिया असेल तर आपण निसंकोचपणे मध्यवर्ती महाराष्ट्र एकीकरण समितीशी संपर्क साधावा। मध्यवर्ती एकीकरण समितीच्या माध्यमातून एक शिफारस पत्र मुख्यमंत्री सहायता निधीला पाठवण्यात येतं की संबंधित हा रुग्ण हा या 865 गावातील आहे आणि याला शस्त्रक्रियेची आवश्यकता आहे। तात्काळ शासकीय कामकाजाच्या एका आठवड्यामध्ये
आपण हे अर्थसहाय्य या बेळगावमधील मग केली हॉस्पिटल असू दे, अरिहंत हॉस्पिटल असू दे, या हॉस्पिटलमध्ये वितरित करतो. यासोबतच येणाऱ्या काळामध्ये काही अनेक हॉस्पिटल्स आहेत, त्यांचे देखील अर्ज आता आमच्याकडे प्राप्त होत आहेत. त्याच्यामुळे सीमावर्ती भागातील बेळगावमधील जास्तीत जास्त रुग्णालय हे मुख्यमंत्री सहायता निधीमध्ये आपण लवकरच अंगीकृत करून घेणार आहोत, जेणेकरून रुग्णांना त्यांच्या सोयीनुसारच्या हॉस्पिटलमध्ये लाभ घेता येईल. पुन्हा एकदा सर्व महाराष्ट्रातील सर्वांच्यासाठीच, म्हणजे अगदी आपली माता माऊली जेव्हा प्रसूती होते त्यावेळी प्रसूती झाल्यानंतर अनेक वेळेला बाळाचं वजन लहान असतं, 500-700 ग्रॅम. त्या अशा बाळांच्यासाठी काचेच्या पेटीमध्ये व्यवस्था केली जाते, NICU ज्याला म्हणतो. अशांना देखील आपण मदत करत आहोत. लहान मुलं असतील ज्यांना हृदयाला छिद्र आहे, अशांना देखील आपण मदत करत आहोत. वयस्कर जी मंडळी आहेत वृद्धत्वाकडे झुकलेली, त्यांना नी रिप्लेसमेंट, हिप रिप्लेसमेंटसाठी आपण मदत करत आहोत. कॅन्सरच्या सर्व प्रकारच्या शस्त्रक्रियांच्यासाठी मदत आहे, केमोथेरपीसाठी मदत आहे, रेडिएशनसाठी मदत आहे, डायलिसिससाठी मदत आहे. वन पेशंट म्हणजे भाजलेल्या रुग्णांच्यासाठी आपण मदत करतो आहे. अपघातग्रस्त एखादा दुचाकीस्वार असेल त्याला आपण मदत करतो आहे. आणि कुठलाही प्रकारचा हृदयविकार, मग अँजिओप्लास्टी असेल, बायपास सर्जरी असेल, वॉल रिप्लेसमेंट असेल, सर्व प्रकारच्या हृदय शस्त्रक्रियांच्यासाठी या ठिकाणी मदत होते. ब्रेन हॅमरेज असेल, मेंदूविकार कुठला असेल तर त्याच्यासाठी देखील मदत होते. आणि सर्व प्रकारचे ट्रान्सप्लांट म्हणजे किडनी ट्रान्सप्लांट, लिव्हर ट्रान्सप्लांट, लंग ट्रान्सप्लांट, हार्ट ट्रान्सप्लांट, सर्व प्रकारच्या ट्रान्सप्लांटसाठी देखील आपण या योजनेच्या माध्यमातून अर्थसहाय्य करत आहोत. आणि म्हणून या निमित्तानं विनंती आहे की जास्तीत जास्त लोकांपर्यंत, सीमावर्ती भागातील मराठी भाषिक बांधवांपर्यंत आपण ही योजना पोहोचवा, जेणेकरून आपल्या भागातील एकही गरजू रुग्ण हा पैशाअभावी त्या ठिकाणी वंचित राहणार नाही, शस्त्रक्रियेपासून, एखाद्या उपचारापासून वंचित राहणार नाही. आणि ही योजना पूर्णतः निःशुल्क आहे. कुठल्याही पद्धतीचं शुल्क या योजनेसाठी आकारलं जात नाही. अगदी हॉस्पिटल एम्पॅनलमेंट देखील प्रक्रिया ही निःशुल्क आहे, याची देखील सर्वांनी नोंद घ्यावी. आपण हे अर्थसहाय्य मिळवण्यासाठी आता मुंबईत मंत्रालयात येण्याची आवश्यकता नाही. आपण थेट आपटेकरजींना, प्रकाश मरकाळे सरांना, मालोजी अष्टेकर सरांना संपर्क साधू शकता. ईमेलद्वारा आपण मुख्यमंत्री सहायता निधीला अर्ज करायचा आहे आणि हे अर्थसहाय्य मिळवायचं आहे. याच्यासाठीचा टोल फ्री क्रमांक पण आहे 8650 567 567. अतिशय सोपी प्रक्रिया आहे. आपण सर्वांनी आपापल्या भागातील रुग्णांना मदत मिळवून द्यावी आणि एका रुग्णदूताचं, रुग्णसेवकाचं कार्य देखील एक रुग्णसेवा हीच ईश्वरसेवा समजून करावं, ही देखील विनंती या निमित्तानं मी करत आहे. धन्यवाद. प्रभाकर कोरे हॉस्पिटल आणि अरिहंत हॉस्पिटलमध्ये उपचार घेत असलेल्या काही नागरिकांची त्यांनी प्रत्यक्ष भेट घेऊन त्यांच्या समस्या जाणून घेतल्या. यावेळी महाराष्ट्र एकीकरण समितीचे सरचिटणीस मालोजी अष्टेकर, कोषाध्यक्ष प्रकाश मरगाळे, आरोग्य समन्वयक प्राचार्य आनंद आपटेकर, अनिल अमरोळे, मजूकर व अर्जदारांचे नातेवाईक उपस्थित होते. महादेव पवार, KMM मराठी, बेळगाव. वळूयात पुढच्या बातमीकडे. वडगाव येळूर रस्त्यावर बसवलेले पेवर्स खड्डे काढल्याने पुन्हा रस्ता खराब होण्याची भीती येथील रहिवाशांना आहे. वडगाव येळूर रस्त्यावर बसवलेले पेवर्स खड्डे काढून पुन्हा रस्ता खराब होतो की काय अशी भीती वडगाव रहिवाशांना वाटत आहे. कारण वर्ष होते न होते तोच रस्ता खुदाई कामाला सुरुवात झाली आहे. एअरटेल केबलच्या नावाने वडगाव गणपती मारुती मंदिर समोरच रातोरात भले मोठे 2 खड्डे काढले आहेत. या खड्ड्यामुळे ट्रॅफिक जाम होत असल्याची रहिवाशांनी तक्रार केली आहे. 2-1 वर्षापूर्वी रस्ता केलेला होता आणि चांगले फ्लोअरचं वगैरे घालून चांगला रस्ता केला होता आणि आता हे परत खणून ठेवलेत. रहदारीला भरपूर अडचणवर आलं. इथं सर्व काय होते, संध्याकाळी जसं आलं की रोड सगळे कामगार येतात, तर सगळं पॅक होऊन जाते इथं. आणि एवढा चांगला रस्ता केलेला असताना सुद्धा हे आता खणून सर्व काढून घेऊन ट्रॅफिक आता केव्हा करणार, हे केला तर लवकर बरं होईल. या आमदार साहेबांनी केले होते हा रस्ता चांगला, अगदी छान होता. आता एकदम खणून सर्व बाद करून टाकले, तरी हे लवकरात लवकर करून द्यावं असं आमची इच्छा आहे. कधीपासून स्टार्ट केले काढायला? हे कालच स्टार्ट केले. खड्डा काढला गेला असला तरी हा खड्डा पुन्हा भरून रस्ता आहे तसा ठेकेदाराने करून देण्याची मागणी केली जात आहे. महादेव पवार, KMM मराठी, बेळगाव. मुख्यमंत्री सिद्धरामय्या आणि उपमुख्यमंत्री DK शिवकुमार राज्यामध्ये हमीभावाच्या नावाखाली गरिबांचे रक्त शोषत आहेत असा आरोप विरोधी पक्षनेते R. अशोक यांनी सरकारविरुद्ध केलाय.
मुख्यमंत्री सिद्धरामय्य आणि उपमुख्यमंत्री डी के शिवकुमार राज्यात हमी भावाच्या नावाखाली गरिबांचे रक्त पित आहेत असा आरोप विरोधी पक्षनेते आर अशोक यांनी सरकारविरुद्ध केलाय. काँग्रेसचे सरकार सत्तेवर आल्यावर हमी भाव योजना राबवून सर्व निवडणुका सहज जिंकता येतील असे वाटले होते. मात्र लोकसभा निवडणुकीत दुहेरी आकडा न ओलांडणाऱ्या काँग्रेसच्या रोषामुळे आता दरवाढ सुरू झाली आहे. आर अशोक यांनी मंगळवारी बेळगावमध्ये पत्रकारांशी संवाद साधत सरकारविरोधात संताप व्यक्त केला. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದರು. ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕೊಟ್ಟರು. ಅಂದರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಲಿಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀನಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಿದ್ದೆ. ಎಷ್ಟು ನಾಲಿಗೆ ಇದೆ ನಿಮಗೆ? ನಮ್ಗೆ ಹೇಳಿದ್ರಿ ಬಿ ಜೆ ಪಿಯವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತಂದು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಜನಗಳು, ಬಡವರ ಗತಿ ಏನು ಇವತ್ತು? ಒಂದು ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದು ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂಥ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯೋ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡೋವಾಗ ಕಾಫಿ ಟೀ ಕುಡಿಯುವಂಥದ್ದು, ಅದರ ಮೇಲೂ ಕಲ್ಲು ಹಾಕದಂಥ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಕಾಣಿಕೆಯನ್ನು ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡೋಕ್ಕೋಸ್ಕರ ಈ ಒಂದು ಏರಿಕೆಯನ್ನು ಮಾಡೋ ಮುಖಾಂತರ ಲೂಟಿ ಹೊಡೆಯುವಂಥ ಲೂಟಿಕೋರರ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲಿರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನು ಬರ್ತೈತೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವರಿಗೆ ಡಿಪಾಸಿಟ್ ಬರಬಾರ್ದು. ಆ ಥರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನು ಕಡಿಮೆ ಮಾಡ್ತಾರೆ. ಇಲ್ಲ ಅಂದರೆ ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಆದ ತಕ್ಷಣವೇ ಬಸ್ ದರವನ್ನು ಏರಿಕೆ ಮಾಡ್ಕೊಳಕ್ಕೆ ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನು ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದರೆ ಇನ್ನಷ್ಟು ಎಲ್ಲ ಬೆಲೆಗಳು ಏರಿಕೆಯನ್ನು ಆಗ್ತಾಯಿದೆ. ಒಟ್ಟಿನಲ್ಲಿ ಬಡವರನ್ನು ಸರ್ವನಾಶ ಮಾಡುವಂಥ ಒಂದು ಕಾರ್ಯವನ್ನು ಈ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ನುಡಿದಂತೆ ನಡೆದಿದ್ದೀರಿ ಅಂತ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ಮ ಯೋಗ್ಯತೆಗೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ನಿಮಗೆ ತಟ್ಟುತ್ತೆ ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ನಿಲ್ಲಿಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀರಿ ಹೋರಾಟಗಳು. ಈಗ ರಸ್ತೆ ತಡೆ ಏನೋ ಆಯಿತು,
ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕ್ಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀರಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು, ಆ ರೀತಿ ಒಂದು ಹೋರಾಟವನ್ನು ದಿಗ್ಬಂಧನ ಹಾಕುವಂಥ ಕೆಲಸವನ್ನು ನಮ್ಮೆಲ್ಲ ಶಾಸಕರು ನಾವು ಮಾಡ್ತೇವೆ. ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ದಾರೆ. ಹೆಸರಿಗೆ ಬಡವರಿಗೆ 2,000, ಆದರೆ ಈ ತೆರಿಗೆಗಳು ನೋಡ್ತಾ ಇದ್ರೆ ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಗೈಡ್ಲೈನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ಬರು ಬಡವರ ರಕ್ತವನ್ನು ತಿಗಣೆ ಸೊಳ್ಳೆಗಳ ಥರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಡ್ತೈತೆ. ಈ ಶಾಪದಿಂದನೇ ಈ ಸರ್ಕಾರ ಬಿದ್ದೋಗ್ತದೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋದಕ್ಕೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDSನ ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವ್ರದ್ದು. ಆದರೆ 187 ಕೋಟಿ ಜನಗಳ ದುಡ್ಡನ್ನು ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನು ನೀವು ಯಾಕೆ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ. ಅದಕ್ಕೇನಾಗ್ತೈತೋ ಶಿಕ್ಷೆ ಹಾಗೆ ಆಗ್ತೈತೆ. ಆದ್ರೆ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SCಗಳದು, ಅವ್ರಿಗೆ ಲೋನ್ ಕೊಡೋಕೆ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಇಟ್ಟಣ, ಅದನ್ನು ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರೋವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ, ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನು, ಪತ್ರಕರ್ತರನ್ನು, ನ್ಯಾಯಾಧೀಶರನ್ನು ಜೈಲಿಗೆ ಇಡ್ತಂಥವ್ರು ನೀವು, ದುರುಳರು ನೀವು ಶಿಕ್ಷೆ ಆಗಬೇಕು. ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ. 50 ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗಬೇಕು, ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. सिमेंट आणि साखरेच्या दरात वाढ करण्याबरोबरच दुधाच्या दरातही 2 रुपयांनी वाढ करण्यात आली आहे. गेल्या वर्षी त्यामध्ये 3 रुपयांनी वाढ करण्यात आली होती. आता त्यांनी पुन्हा भाव वाढवले आहेत. मुलांना सकाळी दूध प्यायला मिळत नसताना संध्याकाळी कामावरून येणाऱ्यांना दारू पिण्याकडे ओढा असल्याचे त्यांनी सांगितले. विनोद कोलकार, KMM मराठी, बेळगाव. आणि या बातमीबरोबरच बातमीपत्रामध्ये वेळ झाली एक छोट्याशा विरामाची. कुठेही जाऊ नका, पाहत रहा KMM मराठी. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार
आराधना, मारुति गली, बेळगाव. वस्त्रों का संगम, सुंदर सरोना, मन भाए आराधना. विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. बेळगाव टॅक्स प्रॅक्टिशनर्स असोसिएशन तर्फे जीएसटी आणि आयकर या विषयांवर चर्चासत्राचं आयोजन करण्यात आलं होतं. बेळगाव टॅक्स प्रॅक्टिशनर्स असोसिएशन तर्फे जीएसटी आणि आयकर या विषयावर चर्चासत्राचे आयोजन करण्यात आले होते. टिळकवाडी येथील गोगटे कॉलेज ऑफ कॉमर्सच्या वेणुगोपाल हॉलमध्ये सकाळी 9 ते सायंकाळी 5 या वेळेमध्ये या चर्चासत्राचे आयोजन करण्यात आले होते. यावेळी बेंगळूरचे सीए जतीन ख्रिस्टोफर यांनी जीएसटी बाबत सविस्तर माहिती दिली. ತಮಿಳುನಾಡು ಅಪ್ ಟು ಜಮ್ಮು ಕಾಶ್ಮೀರ ಎಲ್ಲ ಸ್ಟೇಟ್ಸ್ ಅಮೆಂಡ್ಮೆಂಟ್ಸ್ ಅನ್ನ ಪಾಸ್ ಮಾಡಿ ಅವರ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಅವರು ಎಲ್ಲರೂ ಒಂದೇ ದಿನ ನೋಟಿಫೈ ಮಾಡಬೇಕು. ಸೊ ದೇರ್ ಫೋರ್ ತುಂಬಾ ಪ್ರಯಾಸದ ಕೆಲಸ ಇದೆ. ಸೊ ಆ ಸೆಕ್ಷನ್ ಫಸ್ಟ್ ಆಗಿ ನಮ್ಮ ಮೊದಲನೇ ಡ್ರಾಫ್ಟ್ ನೋಡಕ್ ಸಿಗ್ಬೋದಾದದ್ದು ಜುಲೈ 1 ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಬಂದಾಗ. Proposal when it is notified, that is the first time we will get to know what is the language of the provision, yav section, yav language, what is the draft language, we will come to know for the first time when we see the central government budget proposal. So therefore, please wait to see the budget proposal before you take a decision what needs to be done. We'll go based on some of the important proposals in this council meeting. If there is any demand, the demand starts when there is a show cause notice. Demand does not start when there is ADT2. Demand does not start when there is ASMT 10. Demand starts when there is a show cause notice. GST also has system generated notice, Rule 88C, where department can issue DRC 1B to specify that there is a mismatch in R1 with 3B. So please be very careful. The first question we have to ask is there a demand? Officer has called and asked for some payment of liability. That is not demand. There must be a liability in the form of a show cause notice. Excuse me. The show cause notice may have proceeded into an order. The order may be... No, please. दुपारच्या सत्रात कोल्हापूरचे सीए संजय वांबट्टे यांनी मनोगत व्यक्त केले. याचा लाभ बेळगावातील अनेक सीएंनी घेतला. महादेव पवार, KMM मराठी, बेळगाव. पावसाळ्याच्या सुरुवातीलाच आता शहरात खेकडे विक्रीसाठी उपलब्ध झाले आहेत. सेंट मेरीज शाळेजवळ खेकडे विक्रीसाठी आल्याचे पाहायला मिळाले. पावसाळ्याच्या मोसमात तेही सुरुवातीलाच पावसामुळे खेकडे शहरामध्ये उपलब्ध होतात. खेकडा खाल्ल्याने व्यक्तीला दमासारख्या आजारावर मात होऊ शकते असे म्हटले जाते. या व्यतिरिक्त सर्दी दूर होऊ शकते अशी अनेक कारणे असल्याने खेकडा खाणारी व्यक्ती पावसाळ्याची वाट पाहतात. कॅम्प परिसरातील सेंट मेरी शाळेजवळ गोकाक डॅममधून आणलेले खेकडे विक्रीसाठी बसले जातात. यावेळी खेकड्यांची किंमत जोडी 100 ते 150 रुपये याप्रमाणे विक्रीसाठी उपलब्ध झाली आहे. महादेव पवार, KMM मराठी, बेळगाव. पुन्हा एकदा एक नजर टाकूयात आजच्या ठळक घडामोडींवर. कणबर्गीच्या नव्या विकासाला सरकारकडून ग्रीन सिग्नल. राज्य सरकारने मोठ्या प्रमाणात दिली परवानगी. बुडा कार्यालयाला घेराव घालून शेतकऱ्यांनी केला संताप व्यक्त. राज्य सरकारकडे पैसा नाही, जनतेची करत आहे पिळवणूक. सर्किट हाऊसमध्ये पत्रकार परिषदेत आर अशोक यांनी दिली माहिती.
अंगारकी संकष्टीचे हिंदू परंपरेत विशेष महत्त्व. चन्नम्मा सर्कल गणेश मंदिरात विशेष पूजा. अनेक भक्तांनी घेतले गणपती बाप्पाचे दर्शन. बातमीपत्रामध्ये वेळ झाली. आज इथेच थांबण्याची. तुम्ही पाहत रहा KMM मराठी. नमस्कार.